ಮನೆಯಲ್ಲಿ ಘಮ ಘಮ ಆದ ಗರಂ ಮಸಾಲವನ್ನು ಯಾವ ಥರ ಮಾಡ್ಕೊಂಡು ನೋಡ್ಕೊಳ್ರಿ. ಫಸ್ಟಿಗೆ ಉರಿಯನ್ನು ಸುಳ್ಳಾಗಿ ಇಟ್ಕೋಬೇಕು. ಫಸ್ಟಿಗೆ ಧನಿಯಾ ಕಾಳನ್ನು ಫ್ರೈ ಮಾಡ್ಕೋಬೇಕು. ಇದನ್ನು 200 ಗ್ರಾಮ್ ತೊಗೊಂಡಿನಿ. ಈ ಮಸಾಲೆ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ, ಒಂದು ಚೆಕ್ ಮಾಡ್ಕೊರಿ. ಉರಿಯನ್ನು ಕಮ್ಮಾಗಿ ಇಟ್ಕೋಬೇಕು. ಯಾಕಂದ್ರೆ ಜಾಸ್ತಿ ಇಟ್ಕೊಂಡ್ರೆ ಇದು ಏನಾಗುತ್ತೆ, ಕಪ್ಪಾಗಂದ್ರೆ ಏನಾಗುತ್ತೆ, ಕೈ ಹೊಡಿತೆ. ಆನಂತರ ಜೀರಿಗೆ, ಶಾಜೀರಿಗೆನ ಸೇಮ್ ಸ್ಲೋ ಫ್ಲೇಮಿಗೆ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಭಾಳ ಇವ್ರು ಫ್ರೈ ಮಾಡೋವಂತಿಲ್ಲ, ಅದು ಕಪ್ಪಾಗ್ಬಿಡ್ದು. ಆನಂತರ ದಾಲ್ಚಿನ್ನಿ, ಏಲಕ್ಕಿ, ದೊಡ್ಡ ಏಲಕ್ಕಿ, ಲವಂಗವನ್ನು ಹಾಕ್ಕೊಂಡು, ದಾಲ್ಚಿನ್ನಿ ಹಾಕ್ಕೊಂಡು, ಆನಂತರ ಸ್ಟಾರ್ ಹೂ, ಆನಂತರ ಜಾಯಿಪತ್ರೆ ಹೂ, ಆನಂತರ ಬ್ಯಾಡಗಿ ಮೆಣಸಿನ್ಕಾಯಿ, ಪಲಾವದ ಎಲೆ, ಇದನ್ನೆಲ್ಲ ಮಸಾಲೆಯನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲ ಥರ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಭಾಳ ಪ್ಯೂರಿ ಹುರ್ಕೊಂತಿಲ್ಲ, ಯಾಕಂತಂದರೆ ಅದು ಸ್ವಲ್ಪ ಕೈ ಆದರೆ ಏನಾಗುತ್ತೆ, ಮಸಾಲೆ ಪೌಡ್ರೆಲ್ಲ ಹಾಳಾಗಿಬಿಡುತ್ತೆ. ಈಗ ಇದನ್ನೇನು ಮಾಡ್ಕೋಬೇಕು, ಹುರಿದ ನಂತರ ಸ್ವಲ್ಪ ಇದನ್ನು ಜಾಯಿಕಾಯಿ ಅಂತ ಹಾಕೊಳ್ಳಿ. ಒಂದು ದೀಡ್ ಆಗೋದು ಜಾಯಿಕಾಯಿ ಹಾಕೊಂಡಿದ್ವಿ. ಇದೆಲ್ಲ ಗರಂ ಆದ ನಂತರ ಅದು ಆರೋದಕ್ಕೆ ಬಿಡಬೇಕು. ಆನಂತರ ಧನಿಯಾ ಕಾಳು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹುರ್ಕೊಂಡಿದ್ದ ಧನಿಯಾ ಕಾಳನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ, ಅದೇ ಥರ ಜೀರಿಗೆ, ಶಾಜೀರಿಗೆ ಹುರ್ಕೊಂಡಿದ್ದೆಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದ ನಂತರ ವೇಟ್ ಮಾಡಬೇಕು. ಅರವತ್ತನ್ನು ಮಿಕ್ಸರ್ ಹಾಕೋಬೇಡಿ. ಗರಂ ನೀರು ಹಾಕೊಂಡ್ರೆ ಏನಾಗುತ್ತೆ, ಮಿಕ್ಸರ್ ಹಾಕೋದ್ರಿಂದ, ಗರಂ ಆಗಿದ್ದು ಹಾಕೋದ್ರಿಂದ ಅದು ಮಸಾಲೆಗೆ ಒಂಥರ ಬೇರೆ ಟೇಸ್ಟ್ ಆಗುತ್ತೆ. ಅದಕ್ಕೆ ಎಲ್ಲ ಪೂರ್ತಿ ಆದ ನಂತರ ಈ ಥರ ಮಿಕ್ಸರ್ ಹಾಕ್ಕೊಂಡು ಈ ಥರ ಪುಡಿ ಆಗಬೇಕು. ಪುಡಿ ಮಾಡ್ಕೊಂಡ ನಂತರ ಘಮ 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 ಮಸಾಲೆ ಪೌಡ್ರ್ ರೆಡಿ ಆಯ್ತು. ಈಗ ಒಳ್ಳೆ ಘಮ ಘಮ ಇದೆ. ಇದನ್ನು ಮಿಕ್ಸರ್ದಾಗ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಗರಂ ಮಸಾಲ. ಇದನ್ನು ಯಾವ್ದು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಸ್ವಲ್ಪ ಸ್ಟ್ರಾಂಗ್ಲಿ ಗರಂ ಮಸಾಲ ಇದೆ. ನೋಡ್ಕೊಂಡು ಇದನ್ನು ಸ್ವಲ್ಪ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ಬಿರಿಯಾನಿ, ಚಿಕನ್ ಬಿರಿಯಾನಿ, ಎಲ್ಲ ಥರ ಬಿರಿಯಾನಿಗಳಿಗೆ ಇದನ್ನು ಮತ್ತು ಎಲ್ಲ ಥರ ವೆಜ್ಜಿಗೂ ಇದನ್ನು ಬಳಸ್ಬೋದು. ಅಗದಿ ಮುಗಿದಾಗಿ ಇದು ಸಾಫ್ಟಾಗಿ ಬಂದಿದೆ, ಒಳ್ಳೆ ಸ್ಮೆಲ್ ಇದೆ, ಒಳ್ಳೆ ಘಮ ಘಮ ಇದೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.